ಹಲೋ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ. ಹೌದು. ಗುರುವೇ ಸಾಕ್ಷಾತ್ ಬ್ರಹ್ಮ ತಸ್ಮೇ ಶ್ರೀಯ ಗುರು ಹನುಮ ತಸ್ಮೇ ಶ್ರೀಯ ಗುರು ಹನುಮ. ಹೌದ್ರಿಪ್ಪ. ಪ್ರಪ್ರಥಮದಲ್ಲಿ ಬಂದು ಏನ್ ಮಾಡ್ಬೇಕು? ಯಾವ ಪಂಚಾಮುಖದ ಪರಮೇಶ್ವರನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಹೌದ್ರಿಪ್ಪ. ಯಾವ ಪಂಚಮುಖದ ಪರಮೇಶ್ವರನ ಸದ್ವಾಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಅವ್ರಪ್ಪ ಯಾವ ನನ್ನಪ್ಪ ಹಾಲ ಮತಕ್ಕೆ ಮೂಲ ಗುರು ಜಗತ್ತಿಗೆ ಜಗದ್ಗುರು ಅನಿಸಿಕೊಂಡಿರ್ತಕ್ಕಂತ ಹೌದ್ರಿಪ್ಪ. ಯಾವ ಆಂಧ್ರ ಪ್ರದೇಶದ ನೆಲಗೊಂಡ ಜಿಲ್ಲಾ ಭವನಗಿರಿ ತಾಲೂಕಿನ ಯಾವ ಕೊಲ್ಲಿಯ ಪಟ್ಟಣದ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಯಾವ ನನ್ನಪ್ಪ ಜಗದಾದಿ ಜಗದ ಒಡೆಯ ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಕ್ಕೂ ಹಣೆ ಮಣಿಸುತ್ತ ಅದರಂತೆ ಯಾವ ರೇವಣ ಸಿದ್ದೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾವ ನನ್ನಪ್ಪ ಬಾಳ ಬರಮೈ ದೇವರ ಕಂದ ಸೂರಾಮ ದೇವಿ ಸುತ್ತ ಕಳಿ ನಾರಾಯಣ ಗೌಡನ ಅಳಿಯ ಕನ್ಯೆ ಕಾಮರತಿಯ ಹಿರಿಯ ನೆನೆಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಅಕ್ಕ ಮಯವನ ಕೈಯಾಗ ಜಾಕಿ ಜತ್ತನವಾಗಿರ್ತಕ್ಕಂತ ಯಾವ ನನ್ನಪ್ಪ ಸೀಗಿ ಸಿಂಕಾಸುರನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಕೆಟ್ಟ ಕೋಣಾಸುರನ ಸಂಹಾರವನ್ನು ಮಾಡಿ ಯಾವ ಈ ಕಲಿಯುಗದೊಳಗ ಕ್ವಾಣಗನೂರ ಮಠ ಕರೆಸಿದ್ದ ಎಂಬ ನಾಮವನ್ನು ಉಳಿಸಿಕೊಂಡಿರ್ತಕ್ಕಂತ ಯಾವ ವಿಜಯಪುರ ಜಿಲ್ಲೆಯ ನೂತನ ಚಡಚಾಣ ತಾಲೂಕಿನ ಸುಕ್ಷೇತ್ರ ಶಿರಾಡೋಣ ಗ್ರಾಮದಲ್ಲಿ ಹಿಂಬಾಗಿ ವಾಸಗದಿರ್ತಕ್ಕಂತ ಯಾವ ನನ್ನಪ್ಪ ಶಿವಸಿದ್ಧ ಬೀರೇಶ್ವರನ ಪವಿತ್ರ ಪಾದಾರವಿಂದಕ್ಕೂ ಹಣೆ ಮಣಿಸುತ್ತ ಅದರಂತೆ ಯಾವ ಬೀರದೇವರ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾವ ಬಿಲ್ವಾಡಪುರದ ಅರಸ ತುಕ್ಕಪರಾಯ ತಾಯಿ ಅಮೃತಬಾಯಿಯ ಉದರದಿಂದ ಜನ್ಮೆತ್ತಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಅನಿಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಮಾನವರಲ್ಲಿ ಮನಿಗೇನಿ ದೇವತೆರಲ್ಲಿ ದೇವಗೇನಿ ಸಿದ್ಧರಲ್ಲಿ ಶಿವಗೇನಿ ಅನಿಸಿಕೊಂಡಿರ್ತಕ್ಕಂತ ಯಾವ ಸಿಡಿಯಾಣ ದೇವರ ಸೇವಕ ಹುನೂರ ದೇವರ ಉಗಾರಿಕ ಕ್ವಾಣೂರ ದೇವರಿಗೆ ಕರೆ ದೇವರು ಅನಿಸಿಕೊಂಡಿರ್ತಕ್ಕಂತ ಯಾವ ಮಹಾರಾಷ್ಟ್ರ ರಾಜ್ಯದ ಸೊಲ್ಹಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ವಾಸಗದಿರ್ತಕ್ಕಂತ ಯಾವ ನನ್ನಪ್ಪ ಮುತ್ಯಾಮಾಳಿಂಗರಾಯನ ಪವಿತ್ರ ಪಾದಾರವಿಂದಕ್ಕೂ ಹಣೆ ಮಣಿಸುತ್ತ ಅದರಂತೆ ಯಾವ ನನ್ನ ಈ ಸಂಘದ ಒಡೆಯ ನೆನೆಸಿಕೊಂಡಿರ್ತಕ್ಕಂತ ಯಾವ ಇದೇ ಮಹಾರಾಷ್ಟ್ರ ರಾಜ್ಯದ ಸೊಲ್ಹಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಚಿಂಚೋಳಿಯ ನಜಿಕ ಗ್ರಾಮದಲ್ಲಿ ಹಿಂಬಾಗಿ ವಾಸಗದಿರ್ತಕ್ಕಂತ ಯಾವ ನನ್ನಪ್ಪ ಶಿವಸಿದ್ಧ ಬೀರದೇವರ ಪವಿತ್ರ ಪಾದವನ್ನು ಕೂಡ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಅದರಂತೆ ಯಾವ ಇಂದಿನ ದಿವಸ ಈ ಕಾರ್ಯಕ್ರಮ ಕೇಳುವ ಸಲುವಾಗಿ ಯಾವ ಇಲ್ಲಿ ಬಂದ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಹಾಗೂ ನನ್ನ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಅಕ್ಕನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಈ ಎಲ್ಲರಿಗೆ ತಿರುಗಾಡಿ ಪಾದಕ್ಕೆ ಹಚ್ಚಿ ಹಣೆ ಮಣಿಸೋದಾಗೋದಿಲ್ಲ ತಮ್ಮ. ಇದೇ ಮಾಯ್ಕೆ ತಮ್ಮ ಪಾದ ಅಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಒಂದು ಮಾತು ಏನ್ ಹೇಳೋದೈತಿಪ್ಪ ಅಂತಂದ್ರ ಯಾವ ಈ ನಮ್ಮ ಸತ್ಯ ಸಂಘದಲ್ಲಿ ಅಲ್ಪ ದೋಷಗಳನ್ನ ಆಗ್ತಾವ ತಮ್ಮ ಅದಕ್ಕೆ ಆ ಅಲ್ಪ ದೋಷಗಳನ್ನು ಬದಿಗಿಟ್ಟು ಹೊತ್ತು ಹೊತ್ತನ ನಮ್ಗ ಹೊತ್ತು ಮೆರೆಸಬೇಕಂತೇಳಿ ಅಲ್ಲಿ ಕಳಕಳಿದಿಂದ ಬೇಡಿಕೊಳ್ಳುತ್ತದೆ. ಅದಕ್ಕೆ ಯಾವ ಇಂದಿನ ದಿವಸ ಯಾವ ನಮ್ಮ ಇದೇ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಯಾವ ಸೊಲ್ಹಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಹಾಪುರ ತಾಲೂಕಿನ ಸುಕ್ಷೇತ್ರ ಲೌಗಿ ಗ್ರಾಮದಲ್ಲಿ ಇಂದಿನ ದಿವಸ ಯಾವ ನಮ್ಮ ಸೊಲ್ಹಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಕಾರಜೋಳ ಗ್ರಾಮದ ನನ್ನಪ್ಪ ಯಾವ ಬೀರದೇವರ
ದೇವರ ಪಲ್ಲಕ್ಕಿಯನ್ನು ಇಲ್ಲಿ ಬರಮಾಡಿಕೊಂಡು ಹೌದ್ರಪ್ಪ ತಮ್ಮ ಹರಿಕೆಯನ್ನು ಪೂರೈಸಲಿಕ್ಕೆ ಬೇರೆ ದೇವರನ್ನು ಇಲ್ಲಿಗೆ ಬರಮಾಡಿಕೊಂಡಲಾಗ್ಯದ. ಹೌದ್ರಪ್ಪ ಅದಕ್ಕೆ ಇಂದಿನ ದಿವಸ ಏನ್ ಮಾಡ್ಬೇಕ್ರಪ್ಪ? ಈ ಮುತ್ಯಾನ ಒಂದು ಕಾರ್ಯಕ್ರಮದ ಒಂದು ಜಾಗರಣೆ ನಿಮಿತ್ತವಾಗಿ ಹೌದು ಇಲ್ಲಿ ಹೊತ್ತು ಹೊಂಡತಕ್ಕ ಜಾಗರಣೆ ಮಾಡುವ ಸಲುವಾಗಿ ಏನ್ ಮಾಡ್ಯಾರಿ? ಇಲ್ಲಿ ಏನು ಮಾಡ್ರಪ್ಪ ಅಂತಂದ್ರ ಯಾವ ನಮ್ಮ ಇದೇ ಮಹಾರಾಷ್ಟ್ರ ರಾಜ್ಯದ ಸೊಲ್ಹಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಚಿಂಚೋಳಿಯ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮುಖ್ಯ ಗಾಯಕ ನಮ್ಮ ದೀಪಾಲಿ ತಂಗಿ. ಹೌದ್ರಪ್ಪ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಯಾವ ನಮ್ಮ ಅದೇ ಚಿಂಚೋಳಿಯ ನೆರೆಹಳ್ಳಿನಾಗಿರ್ತಕ್ಕಂತ ಯಾವ ನಮ್ಮ ಅಣ್ಣನ ಮೇಳ ಯಾವ್ದಪ್ಪ ಅಂತಂದ್ರ ನಮ್ಮ ಸಂತೋಷ್ ಅಣ್ಣನ ಮೇಳ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹೌದ್ರಪ್ಪ ಹಿಂಗ ಇಂದಿನ ದಿವಸ ಎರಡೂ ಕಲಾಗಾಯನ ಸಂಘ ಇಲ್ಲಿ ಬರಮಾಡಿಕೊಂಡು ಒಳ್ಳೆ ಅನುಭವದ ಮಾತುಗಳನ್ನು ನಡೀತಾವ. ತಮ್ಮಲ್ಲಿ ತಿಳಿರ್ತಕ್ಕಂತ ಪದ್ಯವನ್ನು ಹಾಡ್ತಾರ. ಹೌದು ಅದಕ್ಕೆ ಹಿಂಗೆ ಹೊತ್ತು ಹೊಂಡತನ ನೀವು ಶಾಂತ ರೀತಿಯಿಂದ ಕುಂತು ಕೇಳಬೇಕು. ಕೇಳ್ತಾರಪ್ಪ. ಅದಕ್ಕೆ ಹ್ಯಾಂಗಪ್ಪ ಅಂತಂದ್ರ ಅದು ಹೆಂಗ್ರಿ? ಅದಕ್ಕೆ ಹೇಳ್ತಾರ ಮಹಾತ್ಮರು ಒಂದು ಮಾತಿನಲ್ಲಿ ಹ್ಯಾಂಗ ಹೇಳ್ತಾರಪ್ಪ ಅಂತಂದ್ರ ಏನಂತ ಹೇಳ್ತಾರಿ? ಸಂತಾಚಿ ಚರಣೆ ಮಸ್ತಕ ಕರುಣ ಘರ್ಷಣೆ ಪಾಪ ಗೆಲೆ ನೀಗುನಿ ಪಾಂಡುರಂಗ ಎಲೆ ಧಾವುನಿ ಸಂತ ತುಕಾರಾಮ ಮಹಾರಾಜ ಕರುಣ ಗೆಲೆ ಅಟ್ಬನಿ. ಅದಕ್ಕ ಏನ್ರಿಪ್ಪ ಇದು ಮಾತಿನ ತಾತ್ಪರ್ಯ ಹ್ಯಾಂಗದಪ್ಪ ಅಂತಂದ್ರ ಹಂಗ್ರಿಪ್ಪ ಯಾವ ನಾವು ಸತ್ಯ ಸಜ್ಜನರ ಸಂಘ ಸಂತರ ಸಂಘ ಅವ್ರ ಪಾದಿಗೆ ಬಿದ್ದು ಹಣಿ ಹಚ್ಚಿ ನಮಸ್ಕಾರ ಮಾಡ್ದವಪ್ಪ ಅಂತಂದ್ರ ಏನಾಗ್ತದ ಮುಂದ ನಮ್ಮ ಪಾಪವನ್ನು ಪರಿಹಾರ ಆಗಿ ದೂರ ಆಗ್ತವ. ಒಳ್ಳೇದನಂತದು ನಮ್ಗ ಕೊಡ್ತಾರ. ಹೌದು ಅದಕ್ಕೆ ಇನ್ನೊಂದು ಮಾತಿನಲ್ಲಿ ಮಹಾತ್ಮರು ಹ್ಯಾಂಗ ಹೇಳ್ತಾರಪ್ಪ ಅಂತಂದ್ರ ಹೇಳ್ತಾರಪ್ಪ कर्म तेरा अच्छा रहे तो किस्मत तेरी दासी है, नियत तेरे साफ रहे तो घर में मधुरा काशी है. ಯಾವಾದ ಕೆಲಸ ನಾವು ಮಾಡ್ಬೇಕಂತ ಹೇಳಿ ಠರಾವಿಕೆ ಮಾಡ್ತಾವ ನೋಡು, ಅವು ಕೆಲಸ ಒಳ್ಳೇದಿದ್ದಪ್ಪ ಅಂತಂದ್ರ ನಮ್ಮ ಹಣಿಬಾರದ ಭೋಗ ನಾವು ಹೇಳ್ದಂಗ ಕೇಳ್ತಾತ. ಅದಕ್ಕೆ ಕರ್ಮ ತೇರ ಅಚ್ಚರ ಆಯ್ತು ಕಿಸ್ಮತ್ ತೇರಿ ದಾಸಿ ಅದಪ್ಪ ಅಂತಂದ್ರ ಯಾವಪ್ಪ ಅಂತಂದ್ರ ಯಾವ ನಮ್ಮ ಮನಿ ಒಳಗ ಏನ್ ಮಾಡ್ತೀವ್ರು ನಮಗ 9 ತಿಂಗಳ ಹೊತ್ತು ಹೆತ್ತು ಜನ್ಮ ಕೊಟ್ಟು ಈ ಭೂಮಂಡಲದೊಳಗೆ ನಮ್ ಇಟ್ಟೆಲ್ಲ ನೋಡ್ಲಿಕ್ಕ ಕಾಣಿಸ್ಲಿಕ್ಕ ಇಟ್ಟೆಲ್ಲ ಏನ್ ತೋರ್ಸಿ ಕೊಟ್ಟಾರ ನೋಡು. ಯಾರಪ್ಪ ಅಂತಂದ್ರ ನಮ್ಮ ಮನಿಯೊಳಗ ಹಡದ ತಾಯಿ ತಂದೆ. ಆ ಹಡದ ತಾಯಿ ತಂದೆಯ ಪಾದಕ್ಕೆ ಹಣಿ ಹಚ್ಚಿ ನಾವು ಹೇಳ್ದಂಗ ಕೇಳದಪ್ಪ ಅಂತಂದ್ರ ನಮಗ ಸ್ವರ್ಗ ಇಲ್ಲೇ ಸಿಗತದ ತಮ್ಮ. ಅದಕ್ಕೆ ಹಿಂದಿದಾಗ ಒಂದು ಮಹಾತ್ಮರು ಹ್ಯಾಂಗ ಹೇಳ್ಯಾರ, ಮಾ ಬಾಪ ಕೆ ಕದಮೋ ಮೇ ಜನ್ನತ್ ಹೈ. ಏನೋ ತಾಯಿ ತಂದೆಯ ಪಾದದ ತಳಿಗೆ ಸ್ವರ್ಗದ. ನಾವು ಅದನ್ನ ಬಿಟ್ಟು ನಾವು ಪಾಪ ತೊಳ್ಕೋಬೇಕಾದ್ರೆ ಕಾಶಿ ವಿಶ್ವನಾಥಕ ಪಂಡ್ರಪುರ ಹೊಳಿ ಹೋಗಿ ಜಳಕ ಮಾಡಿ ಬಂದ್ರೆ ನಮ್ಮ ಪಾಪ ಪರಿಹಾರ ಆಗಂಗಿಲ್ಲ. ಏನು ನಮಗೆ 9 ತಿಂಗಳ ಹೆತ್ತು ಹೊತ್ತು ಎದೆ ಹಾಲು ಕುಡಿಸಿರ್ತಕ್ಕಂತ ನಮ್ಮ ತಾಯಿ ತಂದೆಯ ಪಾದಕ್ಕೆ ಹಣಿ ಹಚ್ಚಿ ಮಾಡದಪ್ಪ ಅಂತಂದ್ರ ಅದೇ ಸ್ವರ್ಗ ಇಲ್ಲೇ ಕಾಣಿಸ್ತದ ಪುಣ್ಯಾತ್ಮರೇ. ಅದಕ್ಕೆ ಒಂದು ಮಾತು ಹ್ಯಾಂಗಾಗಿತ್ತಪ್ಪ ಅಂತಂದ್ರ ಈಗ ಹ್ಯಾಂಗ ರಾತ್ರಿ ಕಾರ್ಯಕ್ರಮ ನಡೆದವಲ್ಲ ಹಂಗ ಕಾರ್ಯಕ್ರಮ ಇಂತದ ರಾತ್ರಿ ಒಳಗ ಏನಾಗಿದ್ರಪ್ಪ ಇದೇ ನಮ್ಮ ಹ್ಯಾಂಗ ನಮ್ಮ ಒಕ್ಕಲಿಗರ ಅದಾರ ನಮ್ಮ ರೈತರು. ಆ ರೈತರ ಮನೆ ಒಳಗಿಂದ ಒಂದು ಆಕಳ ಹರ್ಕೊಂಡು ತಮ್ಮ ಅಡವಿಗೆ ಬಿದ್ದಿತ್ತು. ಏನೋ ರಾತ್ರಿ ಒಂದು ಆಕಳ ಹರ್ಕೊಂಡು ಅಡವಿಗೆ ಬಿದ್ದಿತ್ತು. ಅದಕ್ಕೆ ಒಂದು ಹುಲಿ ಬೆನ್ ಹತ್ತಿತ್ತು ತಿನ್ನುವ ಸಲುವಾಗಿ. ಏನೋ ಹುಲಿ ಆಕಳಿಗೆ ತಿನ್ಬೇಕಂತೇಳಿ ಮುಂದ ಆಕಳ ಓಡ್ತಿತ್ತು, ಹಿಂದ ಹುಲಿ ಬೆನ್ ಹತ್ತಿ ಓಡ್ತಿತ್ತು. ಅವಾಗ ಕತ್ತಲಿ ಸಮಯ ಆಕಳಿಗೆ ಹಾದಿ ತಿಳಿಯಲಾರ್ದಂಗ ಒಂದು ಕೆರೆ ಒಡ್ಡಿನ ಮೇಲೆ ಹೋಗಿ ಆಕಳ ನಿತ್ತು. ಆಕಳ ವಿಚಾರ ಮಾಡ್ತು, ಹಿಂದನು ಹಾದಿ ಕಾಣಿಸಲಾಗ್ಯದ ಮುಂದನು ಹಾದಿ ಕಾಣಿಸಲಾಗ್ಯದ, ನಿತ್ರ ಹುಲಿ ಮಾತ್ರ ನನಗೆ ತಿತ್ತದಂತ ಹೇಳಿ ತನ್ನ ಪ್ರಾಣ ಖಬರ್ ಇಲ್ಲಾರ್ದೆ ಆಕಳ ಕೆರಿ ಹೊಂಡ ಜಿಗಿತು. ಆದ್ರ ಕೆರಿ ಹೊಂಡಿನ ಒಳಗ ಸೊಂಟಿನ ಮಳ ಹುದಲಿತ್ರಿ. ಆಕಳ ಹೋಗಿ ಹುದಲಿನೊಳಗ ಸಿಕ್ಕಿ ಬಿತ್ತು. ಆದ್ರ ಹುಲಿನು ತಿನ್ನುವ ಸಲುವಾಗಿ ಏನ್ ಮಾಡ್ತು, ಆಕಳಿಗೆ ತಿನ್ನುವ ಸಲುವಾಗಿ ತಾನೂ ಜಿಗಿತು. ಆದ್ರ ಆಕಳಿಗೆ ಮಾತ್ರ ಹುಲಿಗೆ ಒಂದು ಮಾರ 2 ಮಾರ ಫಟ್ಟಿತ್ತು. ಸಿಗಿತ್ತು. ಆಗ ಹುಲಿಗೆ ಆಕಳ ನೋಡಿ ನಗತದ. ಏನಂತ
ಏ ಹುಲಿ ಆಕಳ ಹುಲಿಗೆ ನೋಡಿ ನಗುತ್ತದ ಅವಾಗ ಹುಲಿ ಕೇಳ್ತದ ಆಕಳಿಗೆ ಹಾ ಹಾ ಆಕಳ ನಿನಗ ಬುದ್ಧರ ಆದೋ ಏನ್ ಇಲ್ಲೋ ನಿನಗೆ ತಿನ್ನುವ ಸಲುವಾಗಿ ನಿನ್ನ ಹಿಂದೆ ಇದ್ದಂದ್ರೆ ನಿನ್ನ ನಗತಿ ಅಂದ್ರೆ ನಿನ್ನ ಧೈರ್ಯ ಎಷ್ಟು ಗಟ್ಟಿ ಆಕಳ ಕೇಳ್ತದ ಆಕಳಿಗೆ ಅವಾಗ ಹೇಳ್ತದ ಹುಲಿಗೆ ಏನತ್ತ ಎಲ್ಲೋ ಹುಲಿಯಪ್ಪ ಹೌದು ನನಗ ಒಬ್ಬ ಸಾಕಿದ ಮಾಲೀಕ ಅದನು ಹೌದು ಆ ಮಾಲೀಕಗೆ ಈ ಸುದ್ದಿ ಖೂನ್ ಐತಪ್ಪ ಅಂತಂದ್ರ ಏನ್ ಮಾಡ್ತಾನ ಅವ ಒಬ್ಬ ಬರಂಗಿಲ್ಲ 10 ಮಂದಿನ ತಂದು ಈ ಕಿತ್ತಿ ನನಗ ಹೊರಗೆ ಬಿಡ್ತಾನೋ ನನಗ ಕಿತ್ತನವ್ರು ಬರಲ್ಲ ಹೊಳ್ಳಿ ಒತ್ತನವರೇ ಬರ್ತಾರ ಪುಣ್ಯಾತ್ಮ ಹುಲಿಗೆ ಹೇಳ್ತದ ಏನತ್ತ ನನಗ ಒಬ್ಬ ಮಾಲೀಕ ಅದಾನ ಆ ಮಾಲೀಕಗೆ ನನ್ನ ಸುದ್ದಿ ಖೂನಾಯ್ತು ನನ್ನ ಆಕಳ ಕೆರಿ ಹೊಂಡಿನೊಳಗ ಸಿಕ್ಕಿ ಬಿದ್ದದಪ್ಪ ಅಂತಂದ್ರ ಬಿದ್ದದಂದ್ರೆ ಏನ್ ಮಾಡ್ತಾನ ಒಬ್ಬ ಬರಂಗಿಲ್ಲ ಇದಕ್ಕೆ 10 ಮಂದಿ ತಂದು ನನ್ನ ಕಿತ್ತಿ ಹೋಯ್ತನ್ವಾ ನಿನಗ ಕಿತ್ತನವ್ರು ಬರಂಗಿಲ್ಲ ಹೊಳ್ಳಿ ಒತ್ತನವರೇ ಬರ್ತಾರ ಹೌದು ಅದಕ್ಕೆ ಇದು ದೃಷ್ಟಾಂತ ಐತಿ ಪುಣ್ಯಾತ್ಮರೇ ಹೌದಪ್ಪ ಇದಕ್ಕೆ ಒಂದು ಸಿದ್ಧಾಂತ ಹೆಂಗೈತಪ್ಪ ಅಂತಂದ್ರ ಹೆಂಗ್ರಪ್ಪ ಯಾವ ನಾವು ನೀವು ಎಲ್ಲಾರು ಕೂಡಿ ಏನ್ ಮಾಡ್ಬೇಕು ಈ ಮಾಯಾ ಪ್ರಪಂಚದ ಸಂಸಾರ ಹುದಿಲಿನೊಳಗೆ ಬಿದ್ದಿದ್ದು ಪುಣ್ಯಾತ್ಮರೇ ಏನೋ ಅಲ್ಲಿ ಆಕಳ ಸಿಕ್ಕಿತ್ತು ಕೆರೆ ಹುದಿಲಿನೊಳಗ ಇಲ್ಲಿ ನಾವು ನೀವು ಸಿಕ್ಕಿದೆವು ಈ ಮಾಯಾ ಪ್ರಪಂಚ ಸಂಸಾರ ಹುದಿಲಿನೊಳಗ ಅದಕ್ಕೆ ಈ ಮಾಯಾ ಪ್ರಪಂಚ ಸಂಸಾರ ಹುದಿಲಿನೊಳಗಿಂದ ಕಿತ್ತಿ ಮೋಕ್ಷಗೆ ಹೋಗ್ಬೇಕಾದ್ರ ಹೆಂಗ್ ಮಾಡ್ಬೇಕ್ರಪ್ಪ ಯಾವ ಈ ಸತ್ಯ ಸಂಘದೊಳಗೆ ಏನು ನಡೀತಾನ ಶಿವನಾಮ ಇಂಥದ ಶಿಸ್ತಿಲೆ ಬಂದು ನಮ್ಮ ಮನಸ್ಸಿಗೆ ಮುಟ್ಟಂಗ ಕೇಳ್ದವಪ್ಪ ಅಂತಂದ್ರ ಆ ಪರಮಾತ್ಮ ನಮ್ಮ ನಿಮ್ಮೆಲ್ಲರನ್ನು ಆ ಮಾಯಾ ಪ್ರಪಂಚ ಸಂಸಾರ ಎಂಬ ಹುದಿಲಿನೊಳಗಿಂದ ಕಿತ್ತಿ ಮೋಕ್ಷಕ್ಕೆ ಒಯ್ದು ಮುಟ್ಟಿಸ್ತಾನ ಪುಣ್ಯಾತ್ಮರೇ ಮೋಕ್ಷಕ್ಕೆ ಒಯ್ದು ಮುಟ್ಟಿಸ್ತಾನ ಅದಕ್ಕ ಕಮಿಟಿಯವರು ಬಂದು ವಿಷಯ ಇಟ್ಟು ಏನ್ರ ಚರ್ಚಾ ರೂಪದೊಳಗೆ ನೀವು ಮಾತಾಡ್ರಪ್ಪ ಅಂತಂದ್ರ ಮಾತಾಡೋಕೆ ಬರ್ತದ ಹಲೋ ಶಂಕರವಾದ್ರಿ ಕಡೆ ವಿಷಯ ಹೇಳನವ ಅದರಂತೆ ಯಾವ ನಮ್ಮ ಮಲ್ಕಾರಿ ಮದಗೊಂಡ ಒಡ್ರೆ ಸಾಕಿನ ಕಲ್ಲ ಕರ್ಜಾಳ ಗ್ರಾಮದ ಹಿರಿಯರನ್ನಾಗಿರ್ತಕ್ಕಂಥ ಅವರಾದರೂ ಈ ಅಲ್ಪ ಸೇವೆಯನ್ನು ಕಂಡು ತಮ್ಮ ಮನಸ್ಸಿಗೆ ಅತ್ಯಾನಂದವಾಗಿ 51 ರೂಪಾಯಿ ಕಲಾಕಾಣಿಕೆ ಕೊಟ್ರ ಅವರಿಗಾದ್ರೂ ಹುನೂರು ಬೀರಪ್ಪ ಹುಲಿಜಂತಿ ಮಾಳಿಂಗರಾಯ ಕ್ವಾಣೂರ ಕರೆ ಸಿದ್ಧ ಮುಂಡುಗ್ನೂರ ಮಾಳಿಂಗರಾಯ ಕಲ್ಲ ಕರ್ಜಾಳ ಬೀರ ದೇವರ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೆ ಇರುತ್ತದೆ ಅದರಂತೆ ಯಾವ ನನ್ನ ಕಾಕನ ಸ್ವರೂಪನಾಗಿರ್ತಕ್ಕಂಥ ಇಬ್ರಾಹಿಂ ಶಾ ಮಕಾಂದರ ಸಾಕಿನ ಕಲ್ಲ ಕರ್ಜೋಳ ಗ್ರಾಮದ ಹಿರಿಯರನ್ನಾಗಿರ್ತಕ್ಕಂಥ ಅವರಾದರೂ ಈ ಅಲ್ಪ ಸೇವೆಯನ್ನು ಕಂಡು ತಮ್ಮ ಮನಸ್ಸಿಗೆ ಅತ್ಯಾನಂದವಾಗಿ 51 ರೂಪಾಯಿ ಕಲಾಕಾಣಿಕೆ ಕೊಟ್ರ ಅವರಿಗಾದ್ರೂ ಹದರಿ ಕಾಜ ದತ್ರಿ ಭಗಮ ಗುಡ್ಡಾಪುರ ದಾನಮ್ಮ ನಂದಿನಗಮ ಮಣೂರೆಲ್ಲಮ್ಮ ಚಿಂಚಲಿ ಮಾಯಮ್ಮ ದಾವಲು ಮಲ್ಲಿಕ ಅಷ್ಟೈಸರು ಕೊಟ್ಟು ಕಾಪಾಳಿ ಅಂತೇಳಿ ಆ ದೇವರಲ್ಲಿ ಬೇಡಿಕೆ ಇರುತ್ತದೆ ಯಾವಾರ ಒಳ್ಳೆ ಅನುಕೂಲದಿಂದ ಚಂದ ನಡೆದವ ಅದಕ್ಕ ನಮ್ಮ ಕಮಿಟಿ ವತಿಯಿಂದ ಊಟ ಹಂಗೆ ಉಂಡ್ರ ಸವಿ ಹತ್ತಂಗಿಲ್ಲ ಹೆಂಗ್ ಮಾಡ್ಬೇಕತ್ತ ಅದ್ರ ಸಂಗಟ ಉಪ್ಪಿನಕಾಯಿ ಇದ್ರೆ ಊಟ ಸ್ವಾದ ಹತ್ತದ ಅಂತೇಳಿ ಏನ್ ಮಾಡ್ರಪ್ಪ ಅಂತಂದ್ರ ಒಂದು 2 ವಿಷಯಗಳನ್ನು ಇಟ್ಟು ಈ ಚರ್ಚಾ ರೂಪದೊಳಗ ವಿಷಯವನ್ನು ಇಡ್ಬೇಕಂತೇಳಿ ಬಂದು ವಿಷಯವನ್ನು ಇಟ್ರ ಅದಕ್ಕೆ ಯಾವ ವಿಷಯ ಹೆಂಗಪ್ಪ ಅಂತಂದ್ರ ಒಂದು ಗುರು ಶ್ರೇಷ್ಠ ಏನು ಇನ್ನೊಂದು ಶಿಷ್ಯ ಶ್ರೇಷ್ಠ ಬೆಕ್ಕ ಹಿಡ್ಕೋರಿ ಅಂದಾರ ಗುರುವಿನ ಕೆಲಸ ಏನೇನಾಗ್ಯಾವ ಏನೇನ ಪವಾಡ ಆಗ್ಯಾವ ಅಂತದ್ದು ಹೇಳೋದೈತಿ ಶಿಷ್ಯನ ಪವಾಡ ಏನೇನೈತಿ ಅದನ್ನು ಹೇಳೋದೈತಿ ಅದಕ್ಕ ದೈವದ ಅಪ್ಪಣಿ ಹೆಂಗದಪ್ಪ ಅಂತಂದ್ರ ಹೆಂಗ್ರಪ್ಪ ಒಂದು ವಿಷಯವನ್ನು ನೀವು ಹಿಡಿದು ಮುಂದೆ ಸರಜೋಡಿ ಕಲಾವಂತರಿಗೆ ಕೊಟ್ಟೆ ಬಿಡ್ರಿ ಅಂತ ಹೇಳ್ಯಾರ ಅದಕ್ಕೆ ನಮ್ಮ ಪಾಲಿಗೆ ವಿಷಯ ಯಾವಾದಪ್ಪ ಅಂತಂದ್ರ ಗುರು ಅನ್ನಂತದು ನಮ್ಮ ಪಾಲಿಗಿರ್ಲಿ
ಶಿಷ್ಯನಂತದ ಪಾಲ ನಮ್ಮ ಸಂತೋಷಣ್ಣ ಇರ್ಲಿ. ಹೌದು ಅದಕ್ಕ ನಮ್ಮ ಸಂತೋಷನ ಬಹಳ ಚಂದಾಗಿ ಬಿಡಿಸಿ ಹೇಳ್ತಾರ. ಶಿಷ್ಯ ಏನೇನ ಪವಾಡ ಮಾಡ್ದ, ಎಲ್ಲೆಲ್ಲಿ ಏನೇನ ಕೆಲಸ ಮಾಡ್ದ, ಅದಕ್ಕೆ ಗುರುವಿನ ಪವಾಡ ಹೆಂಗ ಅದು ಗುರುವಿದ್ರು ಎಲ್ಲಿ ಗುರಿ ಹತ್ತನಂತದು ನಾವ್ ಹೇಳೋದೈತಿ. ಅದಕ್ಕೆ ಇರ್ಲಿ, ಬಹಳ ಮಾತಾಡ್ಲಾರ್ದೆ, ದೈವಕ್ಕೆ ವಜ್ಜಾಡ್ಲಾರ್ದೆ, ಒಂದ್ ನಾಲ್ಕು ನುಡಿ ಸುಂದರವಾದ ಚಾಲ ನಮ್ಮ ತಂಗಿ ಹಾಡು ಹೇಳ್ತಾಳ. ಅದಕ್ಕೆ ಸಭಾ ಶಾಂತ ರೀತಿಯಿಂದ ಕುಂತು ಕೇಳಬೇಕು. ತಮ್ಮೆಲ್ಲಿ ಕಳಕಳಿದಿಂದ ವಿನಂತಿ ಐತಿ.